ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಗೊಲ್ರು ಅಂತಂದ್ರೆ ಕೃಷ್ಣ ಅಂದ್ರೆ ಗೊಲ್ರು. ನಾವು ಪುರಾತನ ಕಾಲದಿಂದಲೂ ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಶ್ರೀಕೃಷ್ಣನ. ಆ ಒಂದು ಕಾರ್ಯಕ್ರಮ ನಾವು ಇವತ್ತು ನಮ್ಮೂರಲ್ಲಿ ಹಮ್ಮಿಕೊಂಡಿದ್ದೀವಿ. ಇನ್ನೂ ಸ್ವಲ್ಪನೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ವಿಜೃಂಭಣಾ ರೀತಿಯಲ್ಲಿ ಮಾಡಬೇಕು ಅಂತ ಆ ಶ್ರೀಕೃಷ್ಣನಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಈಗಿನ ಯುವಕರು ಏನಿದಾರೋ ಎಲ್ಲ ಆನೆಸ್ಟ್ ಆಗಿ ವಾಲಂಟಿಯರ್ ಆಗಿ ಮಾಡಬೇಕು ಅಂತಂದೇಳಿ ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ನೀವೆಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟರು, ಅನೇಕ ಪಂಚಾಯತಿಯಿಂದ ಕಡೆ ಆಗಲಿ ಹಲವಾರು ರೀತಿಯಲ್ಲಿ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಒಂದು ಚಿರಋಣಿ ಆಗಿರ್ತೀವಿ. ಬೋಲೋ ಶ್ರೀಕೃಷ್ಣ ಮಹಾರಾಜ್ ಕಿ, ಬೋಲೋ ಶ್ರೀಕೃಷ್ಣ ಮಹಾರಾಜ್ ಕಿ. ಶಿರಾ ತಾಲೂಕು ಮೇಲ್ಗುಂಟೆ ಗ್ರಾಮ ಮತ್ತು ನಮ್ಮ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಯುವಕರು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ದಿನ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ದಿನ. ನಮ್ಮ ಯುವಕರು, ನಮ್ಮ ಗ್ರಾಮದ ಮಾಜಿ ಸದಸ್ಯರಾದಂಥ ಪೂಜಾರಿ ಈರಪ್ಪನವರು ಮತ್ತು ಸಮಸ್ತ ಎಲ್ಲ ಮುಖಂಡರು, ನಮ್ಮ ಯುವಕರು ಮುಖ್ಯವಾಗಿ ನಾವು ಯುವಕರನ್ನ ಇವತ್ತು ಜ್ಞಾಪಿಸ್ಕೋಬೇಕು. ಅವರ ಮುಖಂಡತನದಲ್ಲಿ ಇವತ್ತು ಕೃಷ್ಣ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ರೀತಿಯಲ್ಲಿ ಸಹಕಾರ ಕೊಡ್ತೀವಿ. ಅವರು ನಮ್ಮ ಯುವಕರು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಏನೇ ಬಂದ್ರೂ ಅವರಿಗೆ ಸಹಕಾರ ಕೊಡ್ತೀವಿ. ಆ ಭಗವಂತನ ಕೃಪೆಗೆ ಇವರೆಲ್ಲರೂ ಪಾತ್ರರಾಗಬೇಕು. ಮುಂದಿನ ದಿನಗಳಲ್ಲಿ ನಾವು ಭಾಳ ವಿಜೃಂಭಣೆಯಿಂದ ಇನ್ನೂ ಉತ್ಸಾಹದಿಂದ ನಮ್ಮ ಯುವಕರು ಎಲ್ಲರೂ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ನಮ್ಮ ಎಲ್ಲ ಯುವಕರು ಸೇರಿ ಭಾಳ ವಿಜೃಂಭಣೆಯಿಂದ ಮಾಡಬೇಕು. ಹಾಲಿ ಸದಸ್ಯರಾದಂಥ ಮೋಹನ್ ಕುಮಾರು ಮತ್ತು ಅಭಿಲೇಖ ಅವರ ನೇತೃತ್ವದಲ್ಲಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಶ್ರೀಕೃಷ್ಣ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ಕೊಡಬೇಕು. ನಮ್ಮ ಏನು ಇವತ್ತು ಇಷ್ಟೆಲ್ಲ ನಡಿಬೇಕಂದ್ರೆ ನಮ್ಮ ಊರಿನ ಯುವಕರು ಅವರು ಭಾಳ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಮುಂದಿನ ದಿನಗಳಲ್ಲಿ ಮೊಟಕಾಗಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡು ಅವ್ರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಗ್ರಾಮಸ್ಥರಿಗೆಲ್ಲ ನಮಸ್ಕಾರ. ಶ್ರೀಕೃಷ್ಣ ಭಗವಂತ ಕೃಪೆಯಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ವರ್ಷ ಏನು ಮಾಡ್ತೀವಿ, 3 ವರ್ಷ 2 ವರ್ಷ ಮಾಡಿದ್ವಿ. ಈ ವರ್ಷ ಏನು ವಿಜೃಂಭಣೆ ಎಲ್ಲ ಸಹಕಾರ ಊರಿನ ಗ್ರಾಮಸ್ಥರು ಕೊಟ್ಟವ್ರೆ, ಶಿಕ್ಷಕರ ವರ್ಗದಿಂದ ಕೊಟ್ಟವ್ರೆ, ಪಂಚಾಯತಿ ಮೆಂಬರಿಂದ ಕೊಟ್ಟವ್ರೆ, ಉಪಾಧ್ಯಕ್ಷರು ಕೊಟ್ಟವ್ರೆ. ಎಲ್ಲ ಸಹಕಾರದಿಂದ ಊರಿನ ಗ್ರಾಮಸ್ಥರು ಏನಿದ್ದಾರೆ ಎಲ್ಲರೂ ಕೊಟ್ಟಿದ್ದಾರೆ. ಈ ಸುಸೂತ್ರ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮಲ್ಲಿ ವಿನಂತಿ. ಈ ಸರ್ತಿ ವಿಶೇಷ ಅಂದರೆ ನಾವು ಆರತಿ ಮಾಡಿದ್ವಿ. ಆರತಿ ಮಾಡಿ ಎಲ್ಲ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ಒಂದು ಗೌರವ ಘನತೆ ಕೊಡಬೇಕು. ಅದೇ ಹುಡುಗರು ಯುವ ಮುಖಂಡ್ರೆ ಶಾಂತಿ ರೀತಿಯಿಂದ ನಡ್ಕೊಂಡು ಹೋಗ್ಬೇಕು, ಆ ವಿನಂತಿ ನಾವು ಕೇಳ್ಕೊಂತೀವಿ ಸರ್. ವಿಶೇಷ ಸಹ ಈ ವರ್ಷ ಮಾಡಿದ್ವಿ. ಈ ಸರ್ತಿ ಅನ್ನ ಸಂತರ್ಪಣೆ ಇದೆ, ಎಲ್ಲರಿದೆ. ಇಡೀ ಅಕ್ಕಪಕ್ಕ ಇಡೀ ವಿಗ್ರಹನ ತಂದಿವಿ, ಕಳಸ ತಂದ್ವಿ. 35,000 ತಂದಿದ್ವಿ ಕೃಷ್ಣ ಪರಮಾತ್ಮಂದು. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.